ಈಕೆಯ ಹೆಸರು ಸುಚಿತ್ರಾ. ಇನ್ನು ಈಗ ತಾನೇ 17 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಸಾದೇನಹಳ್ಳಿ ಗ್ರಾಮದ ವಾಸಿ. ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಿದ್ದಳು. ಆದರೆ ಹದಿಹರೆಯ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಅಪ್ರಾಪ್ತ ಫೋಟೋಗ್ರಾಫರ್ನೊಂದಿಗೆ ಪ್ರೇಮಾಂಕುರವಾಗಿದೆ. ಇಬ್ಬರು ಒಂದೇ ಮನೆಯಲ್ಲಿ ಕೆಲಕಾಲ ಸಹ ಜೀವನ ನಡೆಸಿದ್ದಾರೆ. ಆದರೆ ಇತ್ತೀಚೆಗೆ ಅಪ್ರಾಪ್ತ ಫೋಟೋಗ್ರಾಫರ್ ಈಕೆಯ ಬದಲು ಮತ್ತೊಬ್ಬ ಯುವತಿಯ ಜೊತೆ ಸಲುಗೆಯಿಂದ ಇದ್ದು ಆಕೆಯ ಜೊತೆ ಮಾತನಾಡುತ್ತಿದ್ದನಂತೆ. ಇದರಿಂದ ಮನನೊಂದು ಮನೆಯಲ್ಲೇ ಸಾವಿನ ಕುಣಿಕೆಗೆ ಸೋಮವಾರ ಬೆಳಗ್ಗೆ ಶರಣಾಗಿದ್ದಾಳೆ. ನನ್ನ ತಂಗಿ ಹೆಸರು ಸುಚಿತ್ರಾ. ಅವಳು ಕಾಲೇಜಿಗೆ ಹೋಗ್ತಿದ್ಲು. ಕಾಲೇಜಿಗೆ ಹೋಗ್ಬೇಕಿದ್ರೆ ಮನೆಯಲ್ಲೆಲ್ಲನೂ ಗೊತ್ತಿರಲಿಲ್ಲ ಈ ಮ್ಯಾಟ್ರ್ ಎಲ್ಲನೂ. ಮತ್ತು ಒಂದು ಟೈಮು ಮಂಚಿನಹಳ್ಳಿಯಲ್ಲಿ ಕಾಣಿಸ್ಕೊಂಡ್ರು. ಆವಾಗ ನಮ್ಮ ಆಂಟಿ ಅವಳನ್ನ ಕರ್ಕೊಬಂದ್ರು, ಆ ಹುಡುಗನ್ನ. ಅವಳು ನಮ್ಮ ಆಂಟಿಗೆ ಹೇಳಿದ್ಲು, ಈ ಥರ ನಾನು ಒಬ್ಬನ ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಅವ್ನು ಮಾಡ್ಕೊಳ್ತೀನಿ ಅಂತ. ಮತ್ತು ಅವ್ನು ಬಂದುಬಿಟ್ಟು ನಮ್ಮೂರಿಗೆ ಬಂದ. ನಮ್ಮಮ್ಮ ಅವ್ರಿಗೆ ಸಾದೇನಹಳ್ಳಿಗೆ ಬಂದುಬಿಟ್ಟು ಅಲ್ಲಿ ಮಾತಾಡಿಕೊಂಡು ಅವಾಗ ನಮ್ಮ ಅಪ್ಪ ಅವರು ನಮ್ಮ ಮಾವ ಅವರೆಲ್ಲನೂ ಬೇಡ, ಅವ್ನು ಸರಿ ಇಲ್ಲ ಅಂತೆಲ್ಲ ಹೇಳಿದ್ರು. ಅವಳು ಕೇಳ್ದಿರ ಮತ್ತೆ ಅವನ್ನೇ ಇಷ್ಟಪಟ್ಲು. ಮತ್ತು ನಮ್ಮ ಆಂಟಿ ಹ್ಞೂ ಸರಿ, ನಾನು ಅವಳಿಗೆ ಮಾಡ್ಕೊಡ್ತೀನಿ, ನೀವು ಚೆನ್ನಾಗಿರಬೇಕು ನಾನು ಯಾರು ನನಗೆ ಬೇಕಿಲ್ಲ, ನಾನು ಯಾರ ಮಾತು ಕೇಳಲ್ಲ, ನಾನು ನಿನ್ನ ನೋಡ್ಕೊಳ್ತೀನಿ, ನೀನು ಸಾಕು ಅಂತೆಲ್ಲ ಹೇಳಿದ್ಲು. ಮತ್ತು ಇದೆಲ್ಲ ಹೇಳಿದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಗಲಾಟೆ ಮಾಡ್ಕೊಂಡ್ರು ಮನೆಗಳೆಲ್ಲ. ಗಲಾಟೆ ಮಾಡಿಕೊಂಡು ಪಾಯ್ಸನ್ ತಗೋಬಿಟ್ಲು ಅವಳು. ಪಾಯ್ಸನ್ ತಗೊಂಡ್ಕೊಂಡು ಮುಂಚೆ ನಮ್ಮಪ್ಪ ಅವಳು ಸ್ವಲ್ಪ ಹಿಂಗೆ ಗಲಾಟೆ ಮಾಡಿಕೊಂಡು ಹುಡುಗ ಹೊರಟೋದ್ಮೇಲೆ ಹುಡುಗ ಹೊರಟೋದ್ಮೇಲೆ ಮತ್ತೆ ನಮ್ಮಪ್ಪ ನಮ್ಮ ಮಾವ ಅವರೆಲ್ಲ ಹೋದ್ರು. ಇವಳು ಎಲ್ಲ ಹೋಗಿದ್ರು ಕರ್ಕೊಬರಕ್ಕೆ. ಅವನು ಗುಂಡುಗಳೆಲ್ಲ ಕಲ್ಲುಗಳೆಲ್ಲ ಎತ್ಕೊಂಡು ಹೊಡಿಯೋಕ್ಕೆ ನಮ್ಮಪ್ಪನ ಮತ್ತು ಇವ್ರ ಮೇಲೆ ಎಲ್ಲ ಬಂದು. ಮತ್ತು ನಮ್ಮ ಆಂಟಿ ಅವ್ರಿಗೆ ಸಪೋರ್ಟ್ ಕೊಟ್ಟಳು. ಮತ್ತು ಮೊನ್ನೆ ರೀಸೆಂಟಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಆಂಟಿ ನನ್ನ ಕರ್ಕೊಂಡು ಹೋಗಿದ್ಲು. ಅವಾಗ ಹೋಗ್ಬೇಕಾದ್ರೆ ಏನೇನೋ ಮಾತುಗಳು ಮಾತಾಡಿಕೊಂಡು ಅವನು ನೀನು ಸರಿ ಇಲ್ಲ ಹಿಂಗೆ ಅಂತೆಲ್ಲ ಮಾತಾಡ್ದ. ಮತ್ತು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತೆಲ್ಲ ಹೇಳ್ದ. ಅವನು ಡೈಲಿ ಹಗಲು ರಾತ್ರಿ ಬಂದು ನಮ್ಮ ಮನೆಯಲ್ಲೇ ಇರ್ತಿದ್ನು. ನಮ್ಮ ಆಂಟಿ ಅಡುಗೆ ಎಲ್ಲ ಮಾಡಿಕೊಡೋದು, ಅವ್ರಿಗೆಲ್ಲ ಇಡೋದು, ಮತ್ತು ಬೆಳಗ್ಗೆ ಅವ್ರಿಗೆಲ್ಲ ತಿಂಡಿ ಮಾಡಿಕೊಡೋದು ಎಲ್ಲ ಮಾಡ್ತಿದ್ಲು. ನೋಡಿದ್ರೆ ಹಿಂಗೆ ಮಾಡ್ಕೊಬಿಟ್ಲು. ಅವನಿಂದನೇ ಮಾಡ್ಕೊಂಡಿರೋದೆಲ್ಲ. ಅಲ್ಲ, ಅವನೇನು ಕೆಲಸ ಮಾಡ್ತಾಯಿದ್ದ? ಇಷ್ಟೊಂದೆಲ್ಲ ಹಚ್ಕೊಳ್ಳೋಕೆ ಕಾರಣ ಏನು ಅಂತ? ಅವನು ಕಾಲೇಜ್ಗೆ ಹೋಗ್ತಿದ್ದವಳು. ಕಾಲೇಜ್ಗೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಕೆಲಸಕ್ಕೆ ಅವ್ನು ಕೆಲಸ ಮಾಡ್ತಿದ್ನು. ಅಲ್ಲಿ ಏನೋ ಫೋಟೋಗೂ ಏನೋ ತಗೋಬೇಕು ಅಂತ ಹೇಳ್ಬಿಟ್ಟು ಅವಾಗ ಹೋದಾಗ ಅವನು ಪ್ರಪೋಸ್ ಮಾಡಿಕೊಂಡು ಮಾತಾಡ್ಕೊಂಡಿರೋದು. ಅವರಿಬ್ರು ಮಾತಾಡ್ಕೊಂಡು ಲಾಸ್ಟಿಗೆ ನಮ್ಮ ಆಂಟಿ ಹತ್ರ ಎಲ್ಲ ಒಡವೆಗಳೆಲ್ಲ ಕಿತ್ಕೊಂಡು ಕ್ಯಾಮ್ರಾ ಎಲ್ಲ ತೆಗೆಸ್ಕೊಂಡು ಲೋನುಗಳೆಲ್ಲ ಎತ್ತಿಸ್ಕೊಂಡು ಮತ್ತು ಏನೋ ಇವಾಗ ನಮ್ಮ ಆಂಟಿಗೆ ಭಯ ಹಿಡಿಸ್ತಾ ಇದ್ದಾನೆ. ಗೊತ್ತಿಲ್ಲ ಏನು ಅಂತ. ನಮ್ಮ ಆಂಟಿ ಬಾಯಿ ಬಿಡ್ತಿಲ್ಲ, ಯಾರಿಗೂ ಏನೂ ಬಿಡ್ತಿಲ್ಲ. ತಾಯಿಯವರು ಕೂಡ ಅವರು ಹುಡುಗನ ಪರ ಸಪೋರ್ಟ್ ಮಾತಾಡ್ತಾ ಇದ್ದಾವಲ್ಲ, ಯಾಕೆ ಅಂತ ಏನು ಬಿಡ್ತಿಲ್ಲ ಅವರು. ಅವ್ರಿಗೆ ಮೈಂಡೇ ಇಲ್ಲ ಸರ್. ಇವಳು ಅವ್ರ ತಂಗಿ ಹುಡುಗನ ಹೆಸರು ಏನು, ಅವ್ನಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕಂತ ಸರ್? ಅವನಿಗೆ ಚೆನ್ನಾಗಿ ಬೀಳ್ಬೇಕು ಸರ್ ಅಂತ ಹೇಳ್ಬಿಟ್ಟು ಅವನ ಹೆಸರು. ಅವ್ನು ಮಾತ್ರ ಇನ್ನೊಬ್ಬ ಹುಡುಗಿ ಈ ಥರ ಮೋಸ ಮಾಡಬಾರ್ದು ಸರ್. ಇವತ್ತು ನಿಮ್ಮ ತಂಗಿಗೆ ಒಂದು ನ್ಯಾಯ ಸಿಗ್ಬೇಕಂದ್ರೆ ಅವ್ನಿಗೆ ಶಿಕ್ಷೆ ಆಗ್ಬೇಕಂತ ಆಗಬೇಕು ಸರ್. ಇಲ್ಲಾಂದ್ರೆ ನಾವು ಅವಳಿಗೆ ಮಣ್ಣು ಮಾಡಲ್ಲ ಸರ್. ನಾವು ಅವಳಿಗೆ ಸಿಗಬೇಕು. ಇಲ್ಲಂದಿದ್ರೆ ಅವಳು ಅಷ್ಟು ಏನು ಮಾಡ್ತಿದ್ರು ಸರ್. ನಮ್ಮ ಮನೆಗೆಲ್ಲ ಬಂದು ನಮ್ಮ ಆಂಟಿ ಹೆಂಗೆ ಇಟ್ಕೊತಿದ್ರು ಸರ್ ಅವ್ರನ್ನೆಲ್ಲ. ಇದ್ದಿದ್ದಂಗೆ ಅದು ಹೆಂಗೆ ಮಾಡ್ಕೊಳ್ತಾರೆ ಸರ್ ಅವ್ರ ಥರ ನೇಣು ಮಾಡ್ಕೊಂಡು. ಅಷ್ಟು ಏನಕ್ಕಿದೆ ಸರ್ ಅವ್ಳಿಗೆ ಅಷ್ಟು ಪ್ರೆಷರು. ಹೆಸರು ವರ್ಷ ಹೆಸರು. ನಮ್ಮ ಮನೇಲಿ 4 ಜನ ಇದ್ವಿ. ಒಂದು ನಮ್ಮ ತಾಯಿ, ನಮ್ಮ ತಂದೆ ಮತ್ತು ನನ್ನ ತಂಗಿ. ಒಂದು 5 ಇಯರ್ಸ್ ಬ್ಯಾಕು ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗೋದು. ಕೊರೋನಾ ಟೈಮಲ್ಲಿ ಇದೇ ಹಾಸ್ಪಿಟ್ಲಲ್ಲಿ ಎಕ್ಸ್ಪೈರ್ಡ್ ಆಗೋದು. ಸೊ ನಾವು ನಮ್ಮ ಅತ್ತೆ ಅವ್ರ ಮನೆಗಿರೋದು. ನನ್ನ ತಂಗಿ 1 ಇಯರ್ ಬ್ಯಾಕ್ ಇಲ್ಲಿ ಬಂದು ಒಂದು 6 ಮಂತ್ಸ್ ಚೆನ್ನಾಗೇ ಇದ್ಲು. ಮತ್ತು ಯಾರೋ ಹುಡುಗನ ಇಷ್ಟಪಡ್ತೀನಿ ಅಂತ ಹೇಳಿದ್ಲು. ಇಷ್ಟಪಟ್ಟರು, ಎಲ್ಲರೂ ಒಪ್ಕೊಂಡ್ರು. ಆ ಟೈಮಲ್ಲಿ ಅವಳಿಗೇನು ಒಂದು ಅದು ಪಾಯ್ಲ್ಡಲ್ಲಿ ಬರುತ್ತಲ್ಲ, ಅದೇನು ಒಂದು ರೀಸನ್ ಪಾಯ್ಸನ್ ತಗೊಂಡು ಇದೇ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿದ್ವಿ. ಆವಾಗ ಬಂದು ಎಲ್ಲ ತೋರಿಸ್ಕೊಂಡು ಹೋದ್ವಿ. ಚೆನ್ನಾಗೇ ಇದ್ದರು. ಬಟ್ 1 ಮಂತಿಂದ ಅವಳಿಗೆ ಏನಾಯಿತು ಗೊತ್ತಿಲ್ಲ. ನಾನು ಫೋನ್ ಮಾಡಿ ಮಾತಾಡಿದ್ರು ಮಾತಾಡ್ತಾ ಇರಲಿಲ್ಲ. ನಮ್ಮಮ್ಮನ ಬೈಯೋದು, ಮತ್ತು ಆ ಹುಡುಗನೇ ಬೇಕು ಅನ್ನೋದು, ಊಟ ತಿಂದೇ ಇರೋದು, ಮನೇಲಿ ಮಲ್ಕೊಂಡೇ ಇರೋದು, ಕಾಲೇಜ್ಗೆ ಹೋಗ್ತಿರೋದು, ತುಂಬ ಟಾರ್ಚರ್ ಕೊಟ್ಟಳು. ಮತ್ತು ಅವಳು ನಮ್ಮಮ್ಮನಿಗೆ ಹೇಳ್ತಿದ್ಲು, ನಾನು ಮನೆಗೆ ಇರಬೇಕಂದ್ರೆ ಅವ್ನು ಬರಲೇಬೇಕು ನಮ್ಮ ಮನೆಗೆ, ಇಲ್ಲಾಂದರೆ ನಾನು ಇರೋದಿಲ್ಲ ಅಂತ ಹೇಳ್ತಿದ್ಲು. ಸೊ ನಮ್ಮಮ್ಮ ಅವಳ ಮಾತೆ ಕೇಳಿ ಅವನ್ನೆಲ್ಲ ಕರೆಸ್ತಿದ್ರು. ನೈಟೆಲ್ಲ ಬರ್ತಿದ್ದು ನಾನು ಬಂದು ಮತ್ತು ಹಾಸ್ಪಿಟ್ಲಿಗೆ ಬೇಕಂದ್ರೆ ಕರ್ಕೊಂಡೋಗಿ. ಬಟ್ ಲಾಸ್ಟ್ 1 ಮಂತಿಂದ ಅವಳ ಮೇಲೆ ಡೌಟ್ಸ್ ಬೀಳೋದು, ಮತ್ತು ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅನ್ನೋದು, ಅವಳಿಗೊಂಥರ ಟಾರ್ಚರ್ ಕೊಡೋದು. ಅವನು ಸ್ಟುಡಿಯೋ ಕೆಲಸ ಮಾಡ್ತಾಯಿದ್ದಾನೆ.
ಸೊ ಇವತ್ತೇನು ಮಾಡ್ಕೊಂಡಿದ್ದಾರೆ? ಅವಳು ನಿನ್ನೆ ರಾತ್ರಿ ಎದೇನೋ ಅಂತ ಹಾಸ್ಪಿಟ್ಲಿಗೆ ಹೋದರು. ಬಟ್ ಬಂದಮೇಲೆ ನೈಟ್ ಹೇಳಿದ್ಲು ನನಗೆ, ನಾನು ಇರಲ್ಲಕ್ಕೆ, ನನಗೆ ಬೇಡ, ಈ ಜೀವ ಬೇಡ, ನಾನು ಇರೋದಿಲ್ಲ, ಮಮ್ಮಿ ಚೆನ್ನಾಗಿ ನೋಡ್ಕೊ ಎಲ್ಲ ಹೇಳಿದ್ಲು. ನಾವು ನೈಟೆಲ್ಲ ಇದ್ವಿ, ಅವಳಿಗೆ ಕಾವಲಿದ್ವಿ. ಅವಳು ವಾಶ್ರೂಮ್ಗೆ ಹೋದ್ರು ಅವಳು ಹಿಂದೆನೇ ಹೋಗ್ತಿದ್ವಿ, ಅವಳು ಮಲ್ಕೊಂಡಿದ್ರು. ಬೆಳಿಗ್ಗೆ ವಾಶ್ರೂಮ್ಗೆ ಹೋದ್ಲು, ಫೋನ್ ಮಾತಾಡ್ತಾಯಿದ್ಲು. ಮಾತಾಡ್ತಿರೋ ಒಂದು 6:30 ಹಂಗೆ ನಮ್ಮಮ್ಮ ಕೇಳಿಸ್ಕೊಂಡಿದ್ರು ಅವಳು ಮಾತಾಡ್ತಾ ಇದ್ದಿದ್ದೆಲ್ಲ. ನಾನು ಏನು ಅಂತ ನೋಡಿದೆ, ಮತ್ತು ಏನು ಬಿಡು ಮಾತಾಡ್ತಾವಳೆ ಅಂದ್ಕೊಂಡು ನಮ್ಮಮ್ಮ ಇದ್ಕೊಂಡು ಆಯ್ತೇನೋ ಬಾ ಬೇಗ ಅಕ್ಕನ ಫೋನ್ ಬೇಕು ಅಂತ ಕೇಳಿದ್ಲು. ಸೊ ಅವಾಗ ಅವಳು ಕೊಡ್ತೀನಿ ಇರಮ್ಮ ಅಂತ ಹೇಳಿದ್ಲು. ನಮ್ಮಮ್ಮಿ ಬಂದುಬಿಟ್ಟು ಟಿಫನ್ ಮಾಡಬೇಕಿತ್ತು, ಎಕ್ಸಾಮ್ ಇತ್ತು ಅವಳಿಗೆ. ಸೊ ಚಪಾತಿ ಮಾಡ್ತಿದ್ಲು, ನಾನು ಮನೇಲಿ ಕಲಸ ಗುಡಿಸ್ತಾಯಿದ್ದೆ. ಕರೆದ್ರೂ ಅವಳು ರೆಸ್ಪಾಂಡ್ ಮಾಡಲಿಲ್ಲ. ಯಾಕೆ ಅಂತ ಹೋಗಿ ನೋಡಿ ನಮ್ಮಮ್ಮ ಡೋರು ತೆಗಿಯೋಷ್ಟೊತ್ತಿಗೆ ಆ ಥರ ಮಾಡ್ಕೊಬಿಟ್ಟು